ಹೈಡಿಂಗ್ ಟ್ರೆಷರ್ ಅದು ಎಷ್ಟು 4 ಕಾಲ ಅವರೆಕಾಯಿ ಬಿಡಿಸ್ಕೊಡಕ್ಕೆ ಹೆಲ್ಪ್ ಮಾಡ್ತೀಯ ಬಂಗಾರಿ. ಸೂಪರ್ ಬಂದಿದೆ ಬಿರಿಯಾನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ಸಂಡೇ ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಸಂಡೇ ಬಂದರೆ ನಾವು ಆಲ್ಮೋಸ್ಟ್ ಮಧ್ಯಾಹ್ನ ಮೇಲೆ ಆಚೆ ಕಡೆ ಬರ್ತೀವಿ. ಯಾಕಂದರೆ ನಾನು ವಾರಕ್ಕೆ ಒಂದ್ಸಲ ಆದರೂ ವೆಜಿಟೇಬಲ್ಸು ಏನಾದ್ರು ತೊಗೋಬೇಕು, ಇಲ್ಲ ಮಟನ್ನು ಆ ಥರ ಏನಾದ್ರು ತೊಗೋಬೇಕಂದ್ರೆ ಇಬ್ಬರು ಆಚೆ ಕಡೆ ಬರ್ತೀವಿ. ಹೈಡಿಂಗ್ ಟ್ರೆಷರ್ ಅದು ಸಪೋಟ. ನಾವು ತರಕಾರಿ ಹಣ್ಣು ಏನಾದ್ರು ತೊಗೋಬೇಕಂದ್ರೆ ನಾವು ಸ್ಟಾರ್ ಮಾರ್ಕೆಟ್ಗೆ ಹೋಗೋದು. ಅಲ್ಲಿ ಹಾಗೆ ಸಪೋಟ ಎಲ್ಲ ಚೆನ್ನಾಗಿತ್ತು ಅಂತ ಶಂಕರ್ ಸಪೋಟ ತೊಗೊಂಡು ಬಂದಿದ್ರು. ಅದಕ್ಕೆ ಅವರು ಸಪೋಟ ತಂದಮೇಲೆ ಅದು ಹಣ್ಣಾಗಬೇಕಂದ್ರೆ ಅಕ್ಕಿ ಒಳಗಡೆ ಇಡ್ತಾರೆ. ಅಕ್ಕಿ ಒಳಗಡೆ ಇಟ್ಟರೆ ಬೇಗ ಹಣ್ಣಾಗುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಶಂಕರ್ ಕೂಡ ಇಡ್ತಾ ಇದ್ರು. ನಮ್ಮ ಹಾರುಷಿಗೆ ಅದನ್ನ ಟ್ರೆಷರ್ ಅಂತ ಹೇಳಿ ಟ್ರೆಷರ್ ಹೈಡ್ ಮಾಡೋಣ ಬಾ ಅಂತ ಹೇಳಿ ಕೂರಿಸ್ಕೊಂಡಿದ್ರು. ಎಷ್ಟು 4 ಕಾಲ ಸಾಕು, ದಪ್ಪ ದಪ್ಪಗಿದ್ದಾವೆ. ಮಟನ್ನು ಮತ್ತು ಕಾಲು, ಮೇಕೆ ಕಾಲು ಸಿಕ್ತು, ಅದು ತೊಗೊಂಡು ಬಂದಿದ್ವಿ. ಇನ್ನು ಶಂಕರ್ ಕಾಫಿ ಕೇಳಿದ್ರು, ಅವ್ರಿಗೆ ಕಾಫಿ ಮಾಡಿಕೊಟ್ಟೆ. ಇನ್ನು ಹಾಗೆ ಬರ್ತಾ ಇನ್ನು ಸ್ವಲ್ಪ ದಿನ ಅವರೆಕಾಯಿ ಸೀಸನ್ ಮುಗ್ದೋಗುತ್ತೆ, ಲಾಸ್ಟ್ ತೊಗೊಂಬಿಡೋಣ ಅಂತ ಹೇಳಿ ಅವರೆಕಾಯಿನೂ ಮತ್ತು ನನ್ನ ತೊಗರಿಕಾಯಿ ಎಲ್ಲ ಅದು ಅಲಸಂದೆಕಾಯಿ ಅದನ್ನು ತೊಗೊಂಡು ಬಂದ್ವಿ. ಇನ್ನು ಸ್ಟಾರ್ ಮಾರ್ಕೆಟಲ್ಲಿ ಫಿಶ್ ಎಲ್ಲನೂ ಸಿಗುತ್ತೆ. ಅಲ್ಲಿ ಏನಾದ್ರು ಫ್ರೆಶ್ ಆಗಿ ಫಿಶ್ ಏನಾದ್ರು ಬಂದಿರೋ ತೊಗೊಂಡು ಬರ್ತೀವಿ. ನಮ್ಮ ಶಂಕರ್ ಮ್ಯಾಕ್ರೆಲ್ ಫಿಶು ಚೆನ್ನಾಗಿದೆ, ತೊಗೊಂಬಿಡೋಣ, ನಾಳಿದ್ದಂಗೆ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಿದ್ವಿ. ನಮ್ಮ ಶಂಕರ್ ಕಾಫಿ ಕುಡಿದ್ರು. ನನಗೆ ಕಾಫಿ ಬೇಡ, ಅದಕ್ಕೆ ನಾನು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿತೀನಿ ಅಂತ ಹೇಳಿ ನಾನು ಟೀ ಮಾಡ್ಕೊಳ್ತಾ ಇದ್ದೆ. ಟೀ ಕುಡಿದ್ಬಿಟ್ಟು ಇನ್ನು ಬೇಗ ಅಡುಗೆ ಮಾಡ್ಕೊಂಬಿಡೋಣ. ಇನ್ನು ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ, ಇನ್ನೇನು ಮಾಡೋದು, ಒಟ್ಟಿಗೆ ಒಂದು 8 ಗಂಟೆಗೆ ಊಟ ಮಾಡಿಬಿಡೋಣ ಅಂತ ಹೇಳಿ ನಾನೆಲ್ಲ ಬೇಗ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ನಮ್ಮ ಆರುಷಿಗೆ ಸಪ್ರೇಟು ಒಂದು ಸ್ವಲ್ಪ ಬಿರಿಯಾನಿ ಮಾಡಿಬಿಟ್ಟು ತಿನ್ನಿಸ್ಬಿಡ್ತೀನಿ. ಅವಳಿಗೆ ಖಾರ ಇನ್ನೂ ಹಾಕೋದಿಲ್ಲ, ಅದಕ್ಕೆ ನಾವು ಮಾಡಿಕೊಂಡ್ರೆ ಅವಳು ತಿನ್ನೋದಿಲ್ಲ, ಅದಕ್ಕೆ ಅಂತ ನಾನು ಅವಳಿಗೆ ಸಪ್ರೇಟ್ ಮಾಡಿಬಿಡ್ತೀನಿ. ಬೀಳಿಸ್ಕೊತೀಯ ಇವಾಗ? ನೋ ನೋ I'm telling no. ಆವಾಗಲೇ ಶಂಕರು ಅಕ್ಕಿ ಡಬ್ಬದೊಳಗಡೆ ಸಪೋಟ ಇಟ್ರಲ್ವ, ಅದು ಟ್ರೆಷರ್ ಅಂತ ಹೇಳಿ ಅದಕ್ಕೆ ಅವಳು ತೊಗೊಂಡು ಹೋಗ್ಬಿಟ್ಟು ನಾನು ಟ್ರೆಷರ್ ಹಂಟ್ ಮಾಡ್ತೀನಿ ಅಂತ ಹೇಳಿ ಅಕ್ಕಿ ಡಬ್ಬನ ಎಳ್ಕೊಂಡು ಹೋಗ್ತಿದ್ದಾಳೆ. ಎಷ್ಟು ತರಲೆ ಮಾಡ್ತಾಳೆ ನಮ್ಮ ಮಾರುಷಿ. ನನಗೆ ಶುಂಠಿ ಟೀ ಅಂದರೆ ತುಂಬ ಇಷ್ಟ. ನಾನು ಪ್ರತಿ ಸಲ ಟೀ ಮಾಡಿದ್ರು ಶುಂಠಿ ಹಾಕ್ಕೊಂಡೆ ಟೀ ಮಾಡೋದು. ಟೀ ಎಲ್ಲ ಕುಡಿದ್ಬಿಟ್ಟು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಮಟನ್ನ ತೊಳೆದ್ಬಿಟ್ಟು ಕುಕ್ಕರಲ್ಲಿ ಉಪ್ಪು ಮತ್ತು ಅರಿಶಿನ ಹಾಕ್ಬಿಟ್ಟು ಒಂದು 4 ವಿಷಿಲ್ನ ಕೂಗಿಸಿ ಇಟ್ಕೊಂಡಿದ್ದೆ. ನಾನು ಮಟನ್ ಬಿರಿಯಾನಿನ ಈ ಸಲ ಏನು ಕುಕ್ಕರಲ್ಲಿ ಏನು ಮಾಡ್ತಿಲ್ಲ, ಹಾಗೆ ಪಾತ್ರೆಯಲ್ಲೇ ದಮ್ ಕಟ್ಟೋ ಥರ ಮಾಡೋಣ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಇದಿಷ್ಟು ಮಸಾಲ ರುಬ್ಕೊಂಬರ್ತೀನಿ. ಇಲ್ಲಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ, ಹಾಗೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಈರುಳ್ಳಿ, ಇದಕ್ಕೆ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡು ಇದಿಷ್ಟು ಪೇಸ್ಟ್ ಮಾಡ್ಕೊಳ್ತೀನಿ. ಇವೆರಡು ತೊಳ್ಕೊಂಬರ್ತೀನಿ. ನೋಡಿ, ತೊಳೆದ್ಬಿಟ್ಟು ಹಾಕಬೇಕು. ನಿಮ್ಗೆ ಯಾರು ಫುಲ್ಲು ಗ್ರೀನ್ ಬೇಕಂದ್ರೆ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಹಾಕೋಬೋದು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ, ಸಾಕಷ್ಟು. ನಾವು ಇದನ್ನು ತೊಳ್ಕೊಂಬರ್ತೀನಿ. ಇದನ್ನೆಲ್ಲ ಹಾಕ್ಕೊಂಡು
ಮಸಾಲೆ ಎಲ್ಲ ರುಬ್ಬಿ ಒಂದು ಕಡೆ ಇಟ್ಕೊಂಡಿದ್ದಾಯಿತು. ಇವಾಗ ಬಿರಿಯಾನಿ ಮಾಡೋದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೆ 1-2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಇವಾಗ ಸ್ಪೈಸಸ್ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಪಲಾವ್ಗೆಲ್ಲರೂ ಹಾಕ್ತಾರಲ್ಲ ಅದೇ ರೀತಿ 2 ಪಲಾವ್ ಎಲೆ, ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಕಪ್ಪೆ ಏಲಕ್ಕಿಕಾಯಿ ಮತ್ತು ಒಂದು ಏನದು ಮರಾಠಿ ಮೊಗ್ಗು, ಇನ್ನು ಅನಾನಸ್ ಹೂ ಇದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ಪೈಸಸ್ ಎಲ್ಲ 1-2 ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಉದ್ದುದ್ದ ಬೇಕಾದ್ರೂ ಕಟ್ ಮಾಡ್ಕೋಬೋದು, ಇಲ್ಲಾಂದರೆ ಈ ರೀತಿ ಯಾವ ಸೈಜ್ ಬೇಕೋ ಆ ರೀತಿ ಕಟ್ ಮಾಡಿ ಹಾಕ್ಕೋಬೋದು. ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಆವಾಗಲೇ ರುಬ್ಬಿಟ್ಕೊಂಡಿದ್ದಂತಹ ಮಸಾಲಾನ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಮಸಾಲೆಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಎಲ್ಲ ಒಂದ್ಸಲ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇವಾಗ ಅವಲೇ ಕೂಗಿಸಿಟ್ಕೊಂಡಿದ್ದಂತಹ ಮಟನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 kg ಮಟನ್ ತೊಗೊಂಡಿದ್ದೆ, ಅದಕ್ಕೆ ಅರ್ಧ ಮಾತ್ರ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅರ್ಧ ಡ್ರೈ ಏನಾದ್ರು ಚಾಪ್ಸ್ ಥರ ಏನಾದ್ರು ಮಾಡ್ಕೊಂಬಿಡೋಣ ಅಂತ. ಯಾಕಂದರೆ ಬರೀ ಫುಲ್ಲು 1 kg ಮಟನ್ ಬಿರಿಯಾನಿ ಆದರೆ ಯಾರೂ ತಿನ್ನಲ್ಲ, ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಅರ್ಧ kg ಮಾತ್ರ ಮಾಡ್ತಾಯಿದ್ದೀನಿ. ಮಟನ್ ಎಲ್ಲ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಮಾತ್ರ ಇವಾಗ ಹಾಕೋಕ್ಕೆ ಹೋಗಬಾರ್ದು, ಯಾಕಂದರೆ ನಾನು ಮಟನ್ ಕೂಗಿಸ್ಕೋಬೇಕಾದ್ರೆ ಉಪ್ಪು ಹಾಕಿರ್ತೀವಲ್ವ, ಇವಾಗ ಉಪ್ಪು ಹಾಕ್ಬಿಟ್ರೆ ಉಪ್ಪು ಜಾಸ್ತಿ ಆಗಿಬಿಡುತ್ತೆ. ಆ್ಯಕ್ಚುಲಿ ಮಟನ್ ಕೂಗಿಸ್ಬೇಕಾದ್ರೆ ಉಪ್ಪು ಹಾಕಿರ್ಬಲ್ವಾ, ಇವಾಗ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದೇ ನೀರು ಸ್ವಲ್ಪ ಹಾಕ್ತೀನಿ ಇದಕ್ಕೆ. ಆಮೇಲೆ ಲಾಸ್ಟಲ್ಲಿ ಉಪ್ಪು ನೋಡ್ಕೊಂಡು ಸೇರಿಸ್ಕೊಂಡ್ರಾಯ್ತು, ನಾನು ಉಪ್ಪು ಜಾಸ್ತಿ ಆಗ್ಬಿಡುತ್ತೆ. ಸ್ವಲ್ಪ ಅದನ್ನ ಫ್ರೈ ಮಾಡಿಕೊಂಡು ಇದಕ್ಕೆ ಇವಾಗ ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ. ನಾನಿವತ್ತು ಕುಕ್ಕರಲ್ಲಿ ಮಾಡಲ್ಲ, ಕುಕ್ಕರ್ ಬಂದು ಈ ರೀತಿ ಹಾಗೆ ಪಾತ್ರೆನಲ್ಲಿ ಮಾಡ್ತಾ ಇದ್ದೀನಿ, ದಮ್ ಥರ ಮಾಡ್ತಾರಲ್ಲ ಆ ಥರ. ಸ್ವಲ್ಪ ಹಂಗೆ ಫ್ರೈ ಆಗಲಿ, ಅಷ್ಟರಲ್ಲಿ ನಾನು ರೈಸ್ ತೊಳ್ಕೊಂಬರ್ತೀನಿ. ಇವಾಗ ನಾನು ಈ ಮಟನ್ನಿಗೆ ಅಕ್ಕಿ ಸೇರಿಸ್ತಾ ಇದ್ದೀನಿ.
ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ. ಈ ಜೀರಾ ರೈಸ್ಗೆ ಏನು ಗೊತ್ತಾ, ನೀರು ಕಮ್ಮಿ ಹಾಕಬೇಕು. ಅಂದರೆ ನಾವು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಅದಕ್ಕೆ 4 ಗ್ಲಾಸ್ ನೀರು ಹಾಕಬಾರ್ದು, ಬರೀ 3 ಗ್ಲಾಸ್ ನೀರು ಹಾಕಿದ್ರೆ ಅವಾಗ ಕರೆಕ್ಟಾಗಿ ಬರುತ್ತೆ ರೈಸ್. ಇದು ಜೀರಾ ರೈಸ್ ಬಿಟ್ಟು ಬೇರೆ ಅಕ್ಕಿ ಹಾಕ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು 1:2 ರೀತಿಯಲ್ಲಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಸೇರಿಸ್ಕೊಂಡ್ರೆ ಆ ಅಕ್ಕಿ ಅವಾಗ ಸರಿಯಾಗಿ ಬರುತ್ತೆ. ಅಕ್ಕಿ ಹಾಕ್ಬಿಟ್ಟು ಒಂದ್ಸಲ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಜೋರಾಗಿ ಮಿಕ್ಸ್ ಮಾಡಿದ್ರೆ ಅಕ್ಕಿ ಎಲ್ಲ ಒಡೆದೋಗ್ಬಿಡುತ್ತೆ. ಇವಾಗ ಇದಕ್ಕೆ ನಾನು ಮಟನ್ ಬೇಯಿಸ್ಕೊಳ್ಳೋಕ್ಕೆ ನೀರು ಹಾಕಿದ್ನಲ್ಲ, ಆ ನೀರನ್ನೇ ನಾನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೆ. ಇವಾಗ ಅದೇ ಗ್ಲಾಸಲ್ಲೇ ಮೆಷರ್ಮೆಂಟ್ ತೊಗೊಂಡು ನಾನು ಇದಕ್ಕೆ 3 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇವಾಗ ಮಟನ್ ಕುಗ್ಸಿದ ನೀರು ಒಂದು 2.25 ಗ್ಲಾಸ್ ಬರುತ್ತೆ. ಆವಾಗಲೇ ಇನ್ನೊಂದು 1/4 ಲೋಟ ನೀರನ್ನ ತೊಗೊಂಡು ಜಾರನ್ನ ತೊಳೆದ್ಬಿಟ್ಟು ಹಾಕ್ಕೊಳ್ತೀನಿ. ಅಕ್ಕಿ ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪನ್ನ ಚೆಕ್ ಮಾಡ್ಕೋಬೇಕು. ಉಪ್ಪು ಕರೆಕ್ಟಾಗಿದ್ದರೆ ಓಕೆ. ಇನ್ನು ಸ್ವಲ್ಪ ಉಪ್ಪು ಬೇಕು ಅನ್ಸಿದ್ರೆ ನಾವಿನ್ನು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪೆಲ್ಲ ಹಾಕ್ಕೊಂಡ್ಮೇಲೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಕುದಿಯೋಕ್ಕೆ ಬಿಟ್ಬಿಡಬೇಕು. ನಾನು ನಿಂಬೆಹಣ್ಣು ಬದಲಿಗೆ ಒಂದು ಚಿಕ್ಕದೊಂದು ಟೊಮೆಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಟೊಮೆಟೊ ಹಾಕೋದ್ರಿಂದನೂ ಒಂದು ಸ್ವಲ್ಪ ಟೇಸ್ಟ್ ಇರುತ್ತೆ. ನಾನು ಲಾಸ್ಟಲ್ಲಿ ಹಾಕ್ತಾ ಇದ್ದೀನಿ. ಬಿರಿಯಾನಿ ಆಗೋಷ್ಟರಲ್ಲಿ ನಾನು ಇವಾಗ ಮಟನ್ ಚಾಪ್ಸ್ ಮಾಡ್ಕೊಳ್ತೀನಿ. ಒಂದು ಮುಕ್ಕಾಲು ಭಾಗ ಬೆಂದರೆ ಸಾಕು. ಬೆಂದಿದ್ದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಹಂಚಿಟ್ಬಿಟ್ಟು ಹಂಚ ಮೇಲೆ ಈ ಪಾತ್ರೆನ ಇಟ್ಬಿಟ್ಟು ಒಂದು 15ರಿಂದ 20 ನಿಮಿಷ ಬಿಟ್ಟರೆ ಅದು ಆರಾಮಾಗಿ ಬಿರಿಯಾನಿ ಆಗುತ್ತೆ. ಬಿರಿಯಾನಿ ಆಗೋಷ್ಟರಲ್ಲಿ ಮಟನ್ ಚಾಪ್ಸನ್ನು ಮಾಡಿಬಿಟ್ಟೆ. ಅದು ಆಲ್ರೆಡಿ ಕೂಗಿಸ್ಕೊಂಡಿದ್ನಲ್ವ, ಜಸ್ಟ್ ಫ್ರೈ ಥರ ಮಾಡ್ಕೊಂಡಿದ್ದೀನಿ, ಡ್ರೈ ಥರ. ಫಿಶ್ಗೆಲ್ಲ ಮ್ಯಾರಿನೇಟ್ ಮಾಡಿದ್ದಾಯಿತು. ಅದನ್ನ ಫ್ರಿಜ್ಗೆ ಇಟ್ಬಿಡ್ತೀನಿ. ಇವತ್ತೇನು ಮಾಡಲ್ಲ, ನಾಳೆ ಅಥವಾ ನಾಳಿದ್ದು ಮಾಡ್ಕೊಂಡ್ರಾಯ್ತು.
ಇನ್ನು ಈ ಕಡೆ ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಸ್ವಲ್ಪ ರೈತ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ರೈತ ಇಷ್ಟಪಡೋದಿಲ್ಲ, ನಮ್ಮ ಶಂಕರ್ ಬಿರಿಯಾನಿ ಏನಾದ್ರು ಇದ್ದರೆ ಅವರು ಹಂಗೆ ತಿನ್ನೋದಿಲ್ಲ. ಈ ರೈತ ಅಥವಾ ಮಟನ್ ಸಾಂಬಾರು ಏನಾದ್ರು ಜೊತೆಲಿ ಇರಬೇಕು, ಅದಕ್ಕೆ ಸೌತೆಕಾಯಿ ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ರೈತ ಮಾಡಿಟ್ಟಿರ್ತಾ ಇದ್ದೀನಿ. ಆರುಷಿಗೆ ಸಪ್ರೇಟ್ ಬಿರಿಯಾನಿ ಮಾಡಿ ಅವಳಿಗೆ ಊಟ ಮಾಡಿಸಿದ್ದು ಆಯಿತು. ಅವಳು ಇನ್ನೇನು ಮಲ್ಕೊಳ್ತಾಳೆ, ಮಧ್ಯಾಹ್ನ ಮಲ್ಗೆನ ನಿದ್ದೆ ಬಂದುಬಿಟ್ಟಿದೆ ಅವಳಿಗೆ. ಈ ಕಡೆ ಕಾಳು ತೊಗೊಬಂದಿದ್ವಲ್ಲ, ಕಾಳ್ದು ಕೂಡ ಕೂಗಿಸ್ಕೊಂಡು ಅದ್ರಲ್ಲಿ ಸ್ವಲ್ಪ ರಸ ಎತ್ಕೊಂಡು ಸೂಪ್ ಥರ ಒಂದು ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ಕುಡಿದ್ಬಿಟ್ಟು ಇನ್ನು ಮಿಕ್ಕಿದ್ದಕ್ಕೆ ನಾನು ಮಸಾಲ ರುಬ್ಬಿಟ್ಟು ಸಾಂಬಾರು ಥರ ಮಾಡಿಬಿಟ್ಟೆ. ಯಾಕಂದರೆ ಅದು ಹಾಗೆ ತಿನ್ನೋದಿಲ್ಲ ನಮ್ಮ ಶಂಕರು ಕಾಲು ಸೂಪಲ್ಲೇ, ಅದಕ್ಕೆ ಈ ಥರ ಸಾಂಬಾರು ಮಾಡಿಬಿಟ್ರೆ ತಿನ್ಕೊಳ್ತಾರೆ. ಅದಕ್ಕೆ ರೀತಿ ಸಾಂಬಾರು ಮಾಡಿದ್ದಾಯಿತು. ಬಿರಿಯಾನಿನೂ ರೆಡಿಯಾಗಿತ್ತು. ನನಗೂ ತುಂಬ ಹೊಟ್ಟೆ ಹಶ್ವಾಗ್ತಿತ್ತು, ಮಧ್ಯಾಹ್ನ ಬೇರೆ ತಿಂದಿರಲಿಲ್ಲ. ಅದಕ್ಕೆ ಇಷ್ಟೆಲ್ಲ ಮಾಡೋಷ್ಟರಲ್ಲಿ 8 ಗಂಟೆ ಆಗಿತ್ತು. ಸರಿ ನಾನು ಊಟ ಮಾಡ್ಕೊಂಬಿಡೋಣ. ಊಟ ಮಾಡಿಕೊಂಡು ಇನ್ನು ತರಕಾರಿ ಎಲ್ಲ ಎತ್ತಿಡಬೇಕಿತ್ತು, ಹಾಗೆ ಅವರೆಕಾಯಿ ಬಿಡಿಸ್ಬೇಕಿತ್ತು, ಬಟಾಣಿ ಎಲ್ಲ ತೊಗೊಬಂದಿದ್ವಿ ಅದು ಬಿಡಿಸಿ, ಸೊಪ್ಪು ಎಲ್ಲ ಬಿಡಿಸಿ ಎತ್ತಿಡಬೇಕು. ಅದಕ್ಕೆ ಫಸ್ಟು ಊಟ ಮುಗಿಸ್ಬಿಟ್ಟು ಮುಂದಿನ ಕೆಲಸ ನೋಡೋಣ ಅಂತ ಹೇಳಿ ನಾನು ಊಟ ಮಾಡಿಕೊಂಡೆ. ಸೂಪರಾಗಿ ಬಂದಿದೆ ಬಿರಿಯಾನಿ ಅಂತೂ. ಇದು ಅಷ್ಟು ಸೂಪರ್ ಆಗಿದೆ. ಊಟ ಇಷ್ಟ ಇರುತ್ತೆ. ಊಟ ಮಾಡ್ಕೊಂಡು ಸೊಪ್ಪು ಬಿಡಿಸ್ಬೇಕು, ಅವರೆಕಾಯಿ ತೊಗೊಂಡ್ಬಂದಿದ್ದೀನಿ, ಅವರೆಕಾಯಿ ಬಿಡಿಸ್ಬೇಕು, ತೊಗರಿಕಾಯಿ ಬಟಾಣಿ ಎಲ್ಲ ಬಿಡಿಸಿರ್ಬೇಕು. ಇವಾಗ ಮಧ್ಯಾಹ್ನ ಊಟ ಮಾಡಿಲ್ಲ, ಅದಕ್ಕೆ ಇವಾಗ ಫಸ್ಟ್ ಊಟ ಮಾಡಿಬಿಟ್ಟು ಆಮೇಲೆ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಹೊಟ್ಟೆ ತುಂಬ ಹಸ್ವಾಗ್ತಿದೆ. ಊಟ ಮಾಡ್ಕೊಂಡು ಸಿಗ್ತೀನಿ. ಬಾಯ್.